ಬಿಜೆಪಿ ನಾಯಕರು 1 ಕರೋಡ್ ಕೋ ನಿಕಾಲ್ ದೇಂಗೆ ಎಂದು ಹೇಳ್ತಿದ್ರು. 1 ಕೋಟಿಯನ್ನು ತೆಗೆದುಹಾಕಲಾಗುತ್ತದೆ. ನೀವೀಗ ನಿಜವಾಗಿ ಕೂಡ ನೋಡಿದ್ರೆ ಅದು ತಲುಪ್ತಾ ಇದೆ. ನಾನು ಕೋಲ್ಕತ್ತಾದಲ್ಲಿ 3 ಬಾರಿ ಗೆದ್ದಿರುವ ನನ್ನ ಕ್ಷೇತ್ರದಲ್ಲಿ ನ್ಯಾಯ ನಿರ್ಣಯಕ್ಕೆ ಒಳಪಟ್ಟಿದ್ದೆ. ನನ್ನ ಹೆಸರು ನ್ಯಾಯ ನಿರ್ಣಯಕ್ಕೆ ಒಳಪಟ್ಟಿತ್ತು ಮತ್ತು ನಾನು 2ನೇ ನ್ಯಾಯ ನಿರ್ಣಯದ ಸೇರ್ಪಡೆಯಲ್ಲಿ ಮತದಾರರ ಪಟ್ಟಿಗೆ ಒಂದು ರೀತಿ ಈಗಷ್ಟೇ ಮರಳಿದ್ದೇನೆ. ತೃಣಮೂಲ್ ಬಾರ್ ನಾವು ಸುತ್ತಮುತ್ತಲಿನ ಬಹಳಷ್ಟು ಮತದಾರರೊಂದಿಗೆ ಮಾತನಾಡುತ್ತಿದ್ದೇವೆ ಮತ್ತು ಬಿಜೆಪಿ ನಾಯಕರು ಮತ್ತು ಅವರು ಹೇಳ್ತಾರೆ, ಅವರು ಮತದಾರರನ್ನು ವಿಭಜಿಸಿ ಧ್ರುವೀಕರಣಗೊಳಿಸುವುದಕ್ಕೆ ಬದಲಾಗಿ ನೀವು ಕೇಂದ್ರ ರಾಜ್ಯ ಎಂದು ಹೇಳುವ ಮೂಲಕ ಅದನ್ನು ಮಾಡುತ್ತಿದ್ದೀರಿ ಮತ್ತು ನೀವು ಧ್ರುವೀಕರಣಗೊಳಿಸುತ್ತಿದ್ದೀರಿ. ಹೌದು, ಬಂಗಾಳದ ಮತದಾರರನ್ನು. ಅದಕ್ಕೆ ನಿಮ್ಮ ಉತ್ತರವೇನು? ಇಲ್ಲ ನೋಡಿ, ನೀವು ಅನುಸರಿಸಿದ್ರೆ ಆ ಭಾಷಣಗಳು ಅವು ಬಹಳ ತಾರತಮ್ಯಕಾರಿಯಾಗಿವೆ. ಬಿಜೆಪಿ ನಾಯಕರ ಭಾಷಣಗಳು SIR ಕಸರತ್ತು ನಡೀತಿದ್ದಾಗಲೂ ಸಹ ಅದು ಈಗಲೂ ನಡೀತಿದೆ. ಆದರೆ ಆರಂಭಿಕ ಹಂತಗಳಲ್ಲಿ ಅವರು ಒಂದು ನಿರ್ದಿಷ್ಟ ಸಮುದಾಯವನ್ನು ತೆಗೆದುಹಾಕುತ್ತಾರೆ ಎಂಬುದು ಅವರಿಂದ ಬಹಳ ಸ್ಪಷ್ಟವಾಗಿತ್ತು ಮತ್ತು ಅವರು ಆ ಸಮುದಾಯ ಅಥವಾ ಬಂಗಾಳದಲ್ಲಿರುವ ಜನರನ್ನು ಬಾಂಗ್ಲಾದೇಶಿಯರು ಎಂದು ಒಂದು ರೀತಿ ಹಣೆಪಟ್ಟಿ ಕಟ್ಟಿದರು. ಹಾಗಾಗಿ ನಿಮ್ಮನ್ನು ತೆಗೆದುಹಾಕಲಾಗ್ತದೆ ಮತ್ತು ಅದೆಲ್ಲವನ್ನು ಅವ್ರು ಹೇಳ್ತಲೇ ಇರ್ತಾರೆ. ಒಂದು ನಿರ್ದಿಷ್ಟ ಸಮುದಾಯ ಎಂದರೆ ಮುಸ್ಲಿಂ ಸಮುದಾಯ. ಹೌದಾ? ಮತ್ತು ಇದು ಅತಿ ಆರಂಭದಲ್ಲಿ ಆ ಅಭ್ಯಾಸವು ಆಗತಾನೆ ಶುರುವಾದಾಗ ಮತ್ತು ನಾವು ಫಾರ್ಮ್ಸ್ಗಳನ್ನು ತುಂಬಲು ಪ್ರಾರಂಭಿಸಿದೆ. ಆ ಸಮಯದಲ್ಲಿ ಅವರು ಬಿಜೆಪಿ ನಾಯಕರು 1 ಕರೋಡ್ ಕೋ ನಿಕಾಲ್ ದೇಂಗೆ ಅಂತ ಹೇಳ್ತಿದ್ರು. 1 ಕೋಟಿ ಜನರನ್ನು ಅರಸಲಾಗುವುದು. ನೀವೀಗ ವಾಸ್ತವವಾಗಿ ಕೂಡಿಸಿ ನೋಡಿ, ಅದು ಬಹುತೇಕ ಆ ಸಂಖ್ಯೆಗೆ ಬಂದು ತಲುಪುತ್ತಿದೆ. ಹಾಗಾಗಿ ಅವರು ಧರ್ಮದ ಆಧಾರದ ಮೇಲೆ ಧ್ರುವೀಕರಣ ಮಾಡ್ತಿದ್ರು ಮತ್ತು ಇದು ಸಾಬೀತಾಗಿದೆ. ನೀವು ಉದಾಹರಣೆಗೆ ಮಾಲ್ಡಾ ಅಥವಾ ಮುರ್ಷಿದಾಬಾದ್ನ ಡೇಟಾವನ್ನು ನೋಡಿದ್ರೆ ಅದು ಪ್ರಧಾನವಾಗಿ ಮುಸ್ಲಿಂ ಇರುವ ಪ್ರದೇಶ ಮತ್ತು ನೀವು ಪ್ರಕರಣಗಳ ಸಂಖ್ಯೆಯನ್ನು ನೋಡಿದ್ರೆ ಅಲ್ಲಿ ಲಕ್ಷಾಂತರ ಪ್ರಕರಣಗಳು ನ್ಯಾಯ ನಿರ್ಣಯಕ್ಕೆ ಹೋಗ್ತಿವೆ. ನನ್ನ ಪ್ರಕಾರ 11 ಲಕ್ಷ ನ್ಯಾಯ ನಿರ್ಣಯಕ್ಕೆ. ಯಾರಾದರೂ ತಮ್ಮ ಕೆಲಸವನ್ನು ಯಾವಾಗ ಮುಗಿಸ್ಲಿದ್ದಾರೆ. ಹಾಗಾಗಿ ವಿಷಯವೇನೆಂದ್ರೆ ಅದು ಇತ್ತು. ಹಾಗಾಗಿ ಅವರು ಧರ್ಮದ ಆಧಾರದ ಮೇಲೆ ಧ್ರುವೀಕರಣ ಮಾಡ್ತಿದ್ದಾರೆ ಮತ್ತು ನಂತರ ರೋಹಿಂಗ್ಯಾಗಳು, ಮುಸ್ಲಿಮರು ಅಥವಾ ನುಸುಳುಕೋರರು ಅಥವಾ ಗುಷ್ಪೇಟಿಯಾಗಳನ್ನು ಅಳಿಸಲಾಗುತ್ತಿದ್ದೆ ಎಂದು ಹೇಳುವ ನಿರೂಪಣೆಯ ಬಗ್ಗೆ ಮಾತನಾಡಿದ್ರು. ಆದರೆ ನೀವು ವಾಸ್ತವವಾಗಿ ಮತ್ತು ನಾವು ಕ್ಷೇತ್ರದಲ್ಲಿದ್ದೀವಿ ಮತ್ತು ನೀವು ನಿಜವಾಗಿಯೂ ನನ್ನ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ಅದು ಮತ್ತೊಮ್ಮೆ ಪ್ರಧಾನವಾಗಿ ಹಿಂದೂ. ಆದರೆ ಇಲ್ಲಿ ಹಿಂದೂ ಮತದಾರರನ್ನು ಕೂಡ ಅಳಿಸಲಾಗಿದೆ ಮತ್ತು ಇದು ತುಂಬ ತಮಾಷೆಯಾಗಿದೆ. ಯಾಕಂದರೆ ನೀವು ಮಹಿಳೆಯರನ್ನು ಅಳಿಸ್ತಿದ್ದೀರಿ ಮತ್ತು ನೀವು ಉದಾಹರಣೆಗೆ ಬಂಗಾಳಿಯೇತರರನ್ನ ಅಥವಾ ಬಂಗಾಳಿಗಳನ್ನು ಅಳಿಸ್ತಿರುವ ಬಗ್ಗೆ ಮಾತನಾಡುತ್ತಿದ್ದೀರಿ. ಅದು ಹೇಗಿದೆ ಅಂದರೆ ಈ ವಿನಾಶವು ಬೆರಗುಗೊಳಿಸುವಂತಿದೆ. ಇದು ಧರ್ಮದ ಆಧಾರದ ಮೇಲೆ ಇದೆ, ಇದು ಭಾಷೆಗಳ ಆಧಾರದ ಮೇಲೆ ಇದೆ. ಮತ್ತು ಅವ್ರು ಮಾಡಿರುವ ಲೆಕ್ಕಾಚಾರವೇನೆಂದರೆ ನಮ್ಮಲ್ಲಿ ಬಿಜೆಪಿಯು ಕುಂಠಿತ ಮತದಾರರ ಪಟ್ಟಿಯೊಂದಿಗೆ ಮುಂದುವರಿಯಲು ಬಯಸುತ್ತದೆ. ಒಂದು ಮತದಾರರ ಪಟ್ಟಿ, ಅದರಲ್ಲಿ ನೀವು ವಿಶೇಷವಾಗಿ ಆ ಪ್ರದೇಶಗಳಲ್ಲಿ ಎಲ್ಲಿದೆಯೋ ಗೆಲುವಿನ ಅಂತರಗಳು ಬಹುಶಃ 2024ರಲ್ಲಿ ಕಡಿಮೆ ಇದ್ದವು. ಹಾಗಾಗಿ ಅವರು ಅದರ ಮೇಲೆ ಕೆಲಸ ಮಾಡಿದ್ದಾರೆ ಮತ್ತು ಆ ರೀತಿಯಲ್ಲೇ ನೀವು ಸುಮಾರು 60 ಲಕ್ಷ ತೀರ್ಮಾನಗಳನ್ನು ಕಾಣ್ತೀರಿ. ಮತ್ತು ನಿಮ್ಗೆ ಆಶ್ಚರ್ಯವಾಗೋದು, ನಾನು ಸಹ ಕೋಲ್ಕತ್ತಾದಲ್ಲಿ ನನ್ನ ಕ್ಷೇತ್ರದಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದೆ. ಅಲ್ಲಿ ನಾನು 3 ಬಾರಿ ಗೆದ್ದಿದ್ದೆ. ನನ್ನ ಹೆಸರು ವಿಚಾರಣೆಯಲ್ಲಿತ್ತು. ದೇವರೇ. ಮತ್ತು ನಾನು ಒಂಥರ 2ನೇ ವಿಚಾರಣೆಯ ಸೇರ್ಪಡೆಯಲ್ಲಿ ಮತದಾರರ ಪಟ್ಟಿಗೆ ಈಗಷ್ಟೇ ವಾಪಸ್ ಬಂದಿದೆ. ನಾನು ಈಗಷ್ಟೇ ಒಳಗೆ ಸೇರಲು ಸಾಧ್ಯವಾಗಿದೆ. ನಾನು ನನ್ನ ನಾಮಪತ್ರವನ್ನು ಸಲ್ಲಿಸೋದಕ್ಕಾಗಿ. ಡಾಕ್ಟರ್ ಪಂಜರ್, ಈ SIR ನಡೆಯುತ್ತಿದೆ. ನಿಮ್ಮ ಅಭಿಪ್ರಾಯದಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿ ಬಂದರೆ ನಿಮಗೆ ಎಷ್ಟು ಸೀಟುಗಳು ನಷ್ಟವಾಗಬಹುದು ಎಂದು ನೀವು ಭಾವಿಸುತ್ತೀರಿ? ನಾವು ನೋಡ್ತಿದ್ದೀವಿ ಮತ್ತು ಒಂದು ರೀತಿಯ ಆಂತರಿಕ ವರದಿಗಳು, ಬಿಜೆಪಿಯ ವರದಿಗಳು ಹೇಳೋ ಪ್ರಕಾರ ಅವರು 45ಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ನಿಲ್ಲುತ್ತಿದ್ದಾರೆ. ಆದ್ದರಿಂದ ಉಳಿದದ್ದು ನಮ್ಮದು 45. ಅವರು 45ಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ನಿಲ್ಲುತ್ತಿದ್ದಾರೆ. ನೀವು ಯಾಕೆ ಹಾಗೆ ಭಾವಿಸ್ತೀರಿ? ನೋಡಿ, ಅಂದರೆ ಅವರಿಗೆ ಗೆಲುವಿನ ಬಗ್ಗೆ ಅಷ್ಟೊಂದು ವಿಶ್ವಾಸವಿದ್ದಿದ್ರೆ ಹಾಗಾದರೆ ಅವರು ಈ SIR ಪ್ರಕ್ರಿಯೆಯ ಮೂಲಕ ಮತದಾರರ ಪಟ್ಟಿಯನ್ನು ತಿರುಚಿ ಸುಮಾರು ಹೇಳಬೇಕಂದ್ರೆ 90 ಲಕ್ಷದಷ್ಟು ಮತದಾರರನ್ನು ಯಾಕೆ ತೆಗೆದುಹಾಕಬೇಕಾಯ್ತು? ಯಾಕೆ? ನಿಮ್ಗೆ ಅಷ್ಟೊಂದು ವಿಶ್ವಾಸವಿದ್ದರೆ ರಾಜಕೀಯವಾಗಿ ಹೋರಾಡೋಣ. ಆದರೆ ನೀವು ಇದನ್ನು ಯಾಕೆ ಮಾಡಬೇಕಾಯ್ತು? ಇದು ಅದೆಷ್ಟು ಅನ್ಯಾಯ. ನಾನು ಈಗ ತಾನೇ ಆ ಮಹಿಳೆಯೊಂದಿಗೆ ಮಾತಾಡ್ತಿದ್ದೆ. ಅವರು 2002ಕ್ಕಿಂತ ಮುಂಚೆ ಸ್ಥಳಾಂತರಗೊಂಡಿದ್ರು. ಆದ್ದರಿಂದ ಅವರು ಜಿಲ್ಲಾ ಪಟ್ಟಿಯಲ್ಲೂ ಇರಲಿಲ್ಲ ಅಥವಾ ಅವ್ರ ಪೋಷಕರು ಕೂಡ ಸ್ಥಳಾಂತರಗೊಂಡಿದ್ರು ಮತ್ತು ಅವರು ಇಲ್ಲಿಗೆ ಬರುವ ಹೊತ್ತಿಗೆ ಅವರು 2002ರಲ್ಲಿ ತಮ್ಮ ಹೆಸರನ್ನು ಸೇರಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಅಂದಿನಿಂದ ವೋಟರ್ ಕಾರ್ಡ್ ಹೊಂದಿರುವ ಭಾರತದ ಪ್ರಜೆ. ಆದರೆ ಅವರ ಹೆಸರು ಡಿಲೀಟ್ ಆಗಿದೆ. ಅವರ ಪ್ರಶ್ನೆಗೆ ನನ್ನ ಬಳಿ ಯಾವುದೇ ಉತ್ತರಗಳಿವೆ ಎಂದು ನನಗೆ ಗೊತ್ತಿಲ್ಲ. ನಾವು ನಿಮ್ಗೆ ಗೊತ್ತಲ್ಲ, ಪ್ರಯತ್ನಿಸ್ತಿದ್ದೀವಿ. ಅದು ಅವರೆಲ್ಲರಿಗೂ ತುಂಬ ಸವಾಲಿನದ್ದು.
ಪ್ರತಿ ವೈಯಕ್ತಿಕ ಪ್ರಕರಣವು ತನ್ನಷ್ಟಕ್ಕೆ ತಾನೇ ವಿಶಿಷ್ಟವಾಗಿರುತ್ತದೆ. ಮತ್ತು ನೀವು ಯಾರಿಗಾದರೂ ಫಾರ್ಮ್ 6ನ ಹಿಂದಿರುಗಿಸಲು ಹೇಳುತ್ತಿರುವಾಗ ನಾನು ಇಷ್ಟು ವರ್ಷಗಳಿಂದ ಮತದಾರಲಾಗಿದ್ದ ಸಂಪೂರ್ಣ ಪರಂಪರೆ ಅಳಿಸಲ್ಪಡುತ್ತಿದೆ. ನಾನು 2026ರಲ್ಲಿ ಹೊಸ ಮತದಾರಳಾಗಲು ಬರುತ್ತಿದ್ದೇನೆ ಮತ್ತು ಒಬ್ಬ ಮತದಾರಲಾಗಿ ನನಗಿದ್ದ ಆ ಸಂಪೂರ್ಣ ಪರಂಪರೆಗೆ ಏನಾಗುತ್ತದೆ? ಮತ್ತು ಒಬ್ಬ ಮಂತ್ರಿ ಇಲ್ಲ, ನಾನು ನನ್ನ ಬಗ್ಗೆ ಮಾತಾಡ್ತಿಲ್ಲ. ಯಾವುದೇ ಮತದಾರ ಇಲ್ಲ, ಯಾವುದೇ ಮತದಾರ, ಇದು ಯಾವುದೇ ಮತದಾರರ ಬಗ್ಗೆ ಇಲ್ಲ. ಆದರೆ ನೀವು ಆ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ MLA, ಯಾಕೆಂದರೆ ನೀವು ಒಬ್ಬ ಪ್ರಜೆ. ಹಾಗಾದ್ರೆ ನಾನು ಒಬ್ಬ ಅನಿಯಮಿತ MLA. ಆದ್ರೆ ಇದು ಯಾವುದೇ ವ್ಯಕ್ತಿಯ ಬಗ್ಗೆ. ನೀವು ಒಂದು ವೇಳೆ ಅವ್ರು ಹೇಳಿದ್ದಾರೆ ನಿಮ್ಮನ್ನು ಡಿಲೀಟ್ ಮಾಡಲಾಗಿದೆಯೇ, ಸರಿ ಬಂದು ಫಾರ್ಮ್ 6 ಮಾಡಿ. ಮತ್ತು ಫಾರ್ಮ್ 6 ಯಾವಾಗಲೂ ನೀವು ಹೊಸ ಮತದಾರರಾಗಲು ಬಯಸ್ತೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅದರ ಅರ್ಥ ನೀವು ನನ್ನ ರಾಜಕೀಯ, ನಾನು ಹೊಂದಿರುವ ಮತದಾನದ ಇತಿಹಾಸವನ್ನು, ನಾನು ಹೇಳ್ತಿರೋದು ಆ ಮತದಾರರ ಬಗ್ಗೆ. ಇದು ಎಷ್ಟು ಸ್ವೇಚ್ಛೆಯಾದ ಮತ್ತು ಎಷ್ಟು ಅಸಂಗತವಾಗಿದೆ ಈ ಸಂಪೂರ್ಣ ಕಸರತ್ತು. ಮೇಡಮ್, ಈ SIR ಮತ್ತು ಸುಮಾರು 90 ಲಕ್ಷ ಮತದಾರರನ್ನು ಹೊರಗಿಟ್ಟಿರುವುದರಿಂದ ಈಗ BJP ಮತ್ತೆ ಆಟಕ್ಕೆ ಬಂದಿದೆ ಎಂದು ನೀವು ಭಾವಿಸ್ತೀರಾ? ಸರಿ, ನಾವು ವಾಸ್ತವವಾಗಿ ಹೊರಗೆ ಹೋಗಿ ಹೇಳುತ್ತಿರುವ ಸಂದೇಶವೇನೆಂದರೆ, ಇದು ಹೌದು, ಖಂಡಿತ ನೀವು ಮಮತಾ ಬ್ಯಾನರ್ಜಿಯವ್ರನ್ನ ಬೆಂಬಲಿಸ್ತೀರಿ. ಆದರೆ ಅದೇ ಸಮಯದಲ್ಲಿ ಈಗ ಮತದಾರರ ಪಟ್ಟಿಯಲ್ಲಿ ಉಳಿದಿರುವ ಮತದಾರರು ವಾಸ್ತವವಾಗಿ ಇದರ ಮೂಲಕ ಪ್ರತಿಭಟಿಸಬೇಕು. ಅವರ ಮತದಾನದ ಮೂಲಕ ಇದು ಅವಳ ನೆರೆಹೊರೆಯವರಿಗೆ ಅಥವಾ ಅವನ ನೆರೆಹೊರೆಯವರಿಗೆ ಅಥವಾ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ನಡೀಬಾರ್ದಿತ್ತು ಇದು. ಹಾಗಾಗಿ ಮತದಾರರ ಪಟ್ಟಿಯಲ್ಲಿ ಪೋಷಕರು ಇರ್ತಾರೆ ಮತ್ತು ಮಕ್ಕಳನ್ನು ಅಳಿಸಿ ಹಾಕಲಾಗಿರ್ತದೆ, ಅಥವಾ ಮಕ್ಕಳಿರ್ತಾರೆ, ಪೋಷಕರು ಇರೋದಿಲ್ಲ. ಇದು ಹಾಗಾಗಿ ಯಾರು ಹೊರಗುಳಿದಿದ್ದಾರೋ ಅವರಿಗಾಗಿ ಅವರು ವಾಸ್ತವವಾಗಿ ಪ್ರತಿಭಟಿಸಬೇಕು. ಹಾಗಾಗಿ ನಾವು ಹೇಳ್ತಿದ್ದೀವಿ, ಅಲ್ಲಿರುವವ್ರದ್ದು ಅದೊಂದು ಪ್ರತಿಭಟನಾ ಮತವಾಗಿರಬೇಕು. ಯಾಕೆಂದರೆ ಈ ಜನರು ಕೇವಲ ದಬ್ಬಾಳಿಕೆ ನಡೆಸಿದ್ದಾರೆ. ನೀವು ಏಪ್ರಿಲ್ 6ನೇ ತಾರೀಕಿನಂದು ಮೊದಲ ಹಂತದ ಕ್ಷೇತ್ರಗಳ ಪಟ್ಟಿಯನ್ನು ಫ್ರೀಸ್ ಮಾಡಿದ್ದೀರಿ, ಅದು ಮುಗಿದಿದೆ. ಈಗ ಯಾರು ಪ್ರವೇಶಿಸಲಿದ್ದಾರೆ? ಪ್ರಕರಣವು ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ಮೇಲ್ಮನವಿ ನ್ಯಾಯಮಂಡಳಿ ಇದ್ದಕ್ಕಿದ್ದಂತೆ ಹೌದು ನೀವೆಲ್ಲರೂ ಸರಿ ನಿಮ್ಮನ್ನು ಸೇರಿಸ್ಕೊಳ್ಬೇಕು ಎಂದು ಯೋಚಿಸುತ್ತದೆ. ಎಲ್ಲಿ? ನಾನು ಈಗಾಗಲೇ ಆ ಪಟ್ಟಿಯನ್ನು ಫ್ರೀಸ್ ಮಾಡಿದ್ದೇನೆ, ಅದು ಅಲ್ಲಿ ಒಂದು ತಡೆಗೋಡೆ ಇದೆ. ಮತ್ತು ಎರಡನೇ ಹಂತಕ್ಕೆ ಅದು ಏಪ್ರಿಲ್ 9ನೇ ತಾರೀಕಿನಂದು ಇರುತ್ತದೆ. ಹೆಚ್ಚಿನವುಗಳನ್ನು ಹೊರಗಿಡಲಾಗಿದ್ದರೂ ಎಲ್ಲವನ್ನೂ ತೀರ್ಮಾನಿಸಲು, ವಿಲೇವಾರಿ ಮಾಡಲು ಮತ್ತು ಕೆಲವನ್ನು ಸೇರಿಸಲು ಸಮಯ ಎಲ್ಲಿದೆ? ಆದ್ದರಿಂದ ಈ ಎಲ್ಲ SIR ಮತ್ತು BJP ಹೊರಗಿನ ಪಕ್ಷ ಎಂದು ಹೇಳುವುದು ಇತ್ಯಾದಿ ನಿಮ್ಮ ಪ್ರಚಾರದ ಒಂದು ಭಾಗವಾಗಿದೆ. ಆದರೆ ನಿಮ್ಮ ಪ್ರಚಾರದ ಸಕಾರಾತ್ಮಕ ಭಾಗ ಯಾವುದು? ನೀವು ಕಳೆದ ಮಾಡಿದ್ದಕ್ಕಿಂತ ಭಿನ್ನವಾಗಿರುವ ಯಾವ ವಿಷಯವನ್ನು ನೀವು ತರಲಿದ್ದೀರಿ ಎಂದು ಹೇಳುತ್ತಿದ್ದೀರಿ. ಹೌದು, ನಾವು ನಮ್ಮ ಕಾರ್ಯಸೂಚಿಯ ಬಗ್ಗೆ ಮಾತಾಡಿದ್ವಿ ಮತ್ತು ನಾವು ಅದರಲ್ಲಿರುವ 10 ಅಂಶಗಳನ್ನು ಹೈಲೈಟ್ ಮಾಡಿದ್ವಿ. ಆರೋಗ್ಯದ ಮೇಲೆ ಗಮನ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ, ಅದು ನಮ್ಮ ಒಂದು ನಿಮಗೆ ಗೊತ್ತಲ್ಲ, ನಮ್ಮ ಜಾಗೃತಿ ಅಭಿಯಾನಗಳಲ್ಲಿ ಮತ್ತು ಅವು ಬಹಳ ಯಶಸ್ವಿಯಾಗಿವೆ. ಹಾಗಾಗಿ ಈ ಬಾರಿಯೂ ನಿಮ್ಮ ಮನೆ ಬಾಗಿಲಿಗೆ ಆರೋಗ್ಯ, ಅದು ಕೂಡ ಅದರಲ್ಲೊಂದು. ಮತ್ತೆ ಹೌದು, ನಾವು ಸಾಮಾಜಿಕ ಕಲ್ಯಾಣ ಆಧಾರಿತ, ಇದು ನಮ್ಮ ರಾಜ್ಯ ಮಾತ್ರವಲ್ಲ ನಮ್ಮ ಸಂವಿಧಾನವೂ ಹೇಳ್ತದೆ ಎಂದು ನಾನು ಭಾವಿಸ್ತೇನೆ. ಹಾಗಾಗಿ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿರ್ತವೆ ಮತ್ತು ಮುಂದುವರಿತವೆ. ಮತ್ತು ಅದರ ಜೊತೆಗೆ ನಿಮ್ಗೆ ಗೊತ್ತಲ್ಲ, ಉದ್ಯೋಗಕ್ಕೆ ಉತ್ತೇಜನ ಅವೆಲ್ಲವನ್ನು ರೂಪಿಸಲಾಗಿದೆ. ನಾವು ಇಂಥ ನಿಧಿ ವಂಚನೆಯೊಂದಿಗೆ ನಾವು ನಮ್ಮಷ್ಟಕ್ಕೆ ನಾವೇ ಹೇಗೆ ಬದುಕುಳಿಬೇಕಾಯಿತು ಎಂಬುದರ ಬಗ್ಗೆ ಮಾತನಾಡಲು ನಾವು ಬಯಸ್ತೇವೆ. ಅವರು ಹೇಳುವ ಆ ಯೋಜನೆ, ಅಲ್ಲಿ ಅವರು ಮಹಾತ್ಮ ಗಾಂಧಿಯನ್ನು ತೊಡೆದಾಕಿದ್ರು, ಆ ಯೋಜನೆ ಇಲ್ಲಿ ಬಂಗಾಳದಲ್ಲಿದೆ, ಅದನ್ನು ಸಹಜವಾಗಿಯೇ ಪಶ್ಚಿಮ ಬಂಗಾಳ ಸರ್ಕಾರ ಕಾರ್ಯಗತಗೊಳಿಸುತ್ತಿದೆ. ಹಾಗಾಗಿ ಅವು ಬಹಳ ಸಾಮಾನ್ಯವಾದ ಜೀವನೋಪಾಯದ ಮಾರ್ಗಗಳು, ಆದರೆ ಮತ್ತೆ ಬಹಳ ಮುಖ್ಯ. ಯಾಕಂದರೆ ಆಸ್ತಿ ನಿರ್ಮಾಣವಿದೆ, ರಾಜ್ಯದ ಅಭಿವೃದ್ಧಿ ಇದೆ ಮತ್ತು ಸಹಜವಾಗಿ ಇದು ಜನರಿಗೆ ವೇತನವನ್ನು ನೀಡುತ್ತದೆ. ಸಮಸ್ಯೆಗಳಲ್ಲೊಂದು ನೀವು ಡೇಟಾವನ್ನು ನೋಡಿದರೆ ಅದೆಂದರೆ ಪಶ್ಚಿಮ ಬಂಗಾಳದ ಬೆಳವಣಿಗೆಯ ದರವು ಅಖಿಲ ಭಾರತ ಮಟ್ಟದಲ್ಲಿದೆ, ಸ್ವಲ್ಪ ಮೇಲೆ, ಆದರೆ ಅನೇಕ ರಾಜ್ಯಗಳಿಗಿಂತ ತುಂಬ ಕೆಳಗಿದೆ ಮತ್ತು ನೀವು ಕಡಿಮೆ ತಳಹದಿಯಲ್ಲಿದ್ದೀರಿ. ನಿಮ್ಮ ಬೆಳವಣಿಗೆಯ ದರವನ್ನು ನೀವು ಹೇಗೆ ಹೆಚ್ಚಿಸಲಿದ್ದೀರಿ? ಅದುವೇ ನಿಮ್ಮ ಆರ್ಥಿಕತೆಗೆ ಬೇಕಾಗಿರುವುದು, ಅಲ್ಲವೇ? ಖಂಡಿತ. ನಾನು ನಿಮ್ಗೆ ಹೇಳ್ತೇನೆ. ಮತ್ತೊಂದು ವಿಷಯವಂದರೆ ನಿರಂತರ ಆರ್ಥಿಕ ಕತ್ತು ಹಿಸುಕುವಿಕೆ. ನೀವು ಹೇಳ್ಬೋದು, ಅಂದರೆ ರಾಜ್ಯಕ್ಕೆ ಬರಬೇಕಾದದ್ದು ಅಥವಾ ರಾಜ್ಯಕ್ಕೆ ಬಾಕಿ ಉಳಿದಿರುವುದು ಸಿಕ್ಕಿಲ್ಲ, ಅದು ಒಂದು ದೊಡ್ಡ ವಿಷಯ. ಅವು ಕೇಂದ್ರ ರಾಜ್ಯ ಯೋಜನೆಗಳು ಅಥವಾ ಯಾವುದೋ ಹಂಚಿಕೆಯ ಮೇಲಿರುವ ನಿಧಿಗಳು ಎಂಬಂತಲ್ಲ, ಅದು ಬರಬೇಕಾಗಿದೆ ಖಂಡಿತ. ಆದರೆ ಇವು ಕೂಡ 15ನೇ ಮೈತ್ರಿ ಮತ್ತು 16ನೇ ಇತ್ಯಾದಿಗಳ ಹಂಚಿಕೆಯಿಂದ ಬಂದಿವೆ. ಹಾಗಾಗಿ ಅವು ರಾಜ್ಯಕ್ಕೆ ಬರಬೇಕಾದವು, ಆದರೆ ನಿರಂತರವಾಗಿ ನಮಗೆ ನಿರಾಕರಿಸಲಾಗಿದೆ. ಮತ್ತು ನನಗನ್ಸುತ್ತೆ ಉದ್ಯೋಗ ಸೃಷ್ಟಿ ಅಥವಾ ನಮ್ಮ ಸಂಪನ್ಮೂಲಗಳಿವೆ, ಮೂಲಗಳಿವೆ ಮತ್ತು ನನಗನ್ಸುತ್ತೆ ಅದು ಕೂಡ
ಅದು 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 ಕೇವಲ ನಿಮ್ಗೆ ಗೊತ್ತಾ, ಬೃಹತ್ ನಿರೂಪಣೆಯು ಯಾವಾಗಲೂ ತುಂಬ ಬಂಗಾಳ ವಿರೋಧಿಯಾಗಿದೆ. ಅಂದರೆ ನಾವು ಯಾವಾಗಲೂ ಆ ನಿರೂಪಣೆಯ ವಿರುದ್ಧ ಹೋರಾಡ್ತಿದ್ದೆ. ನೀವು ಒಬ್ಬ ಬಂಗಾಳಿಯನ್ನು ಕರೆದಾಗ ನೀವು ಬಾಂಗ್ಲಾದೇಶಿ ಅಥವಾ ಬೇರೆ. ಇನ್ನುಳಿದಂತೆ ನಾವು ಕೆಲಸ ಮಾಡಿದ್ವಿ. ನಾವು ನಮ್ಮ BGPS ಶೃಂಗಸಭೆಗಳನ್ನು ನಡೆಸಿದ್ವಿ. ಬಂಗಾಳದಲ್ಲಿ ತೊಡಗಿಸಿಕೊಳ್ಳುವ ಜನರಲ್ಲಿ ನಮಗೆ ಹೂಡಿಕೆಗಳು ಬಂದಿವೆ. ಹೌದು, ನಾವೊಂದು ಬಂದರಿನಿಂದ ವಂಚಿತರಾಗಿದ್ದೇವೆ. ನೀವು ಈ ಬಾರಿಯೂ ಕೇಂದ್ರ ಬಜೆಟ್ ಅನ್ನು ನೋಡಿ. ಬಂಗಾಳಕ್ಕೆ ಸಿಕ್ಕಿದ್ರೆ ಏನು, ನೀವು ಬಂಗಾಳಕ್ಕೆ ಏನೂ ಕೊಡೋದಿಲ್ಲ, ಆದರೆ ನಿಮ್ಮ ಬಂಗಾಳದ ಓಟ್ ಇರಬೇಕು. ಅದು ಕೂಡ ನಿಜ. ಹಾಗಾಗಿ ಹೌದು, ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ನಿಂದ ನಿಮಗೆ ನಿರಾಸೆಯಾಗಿದೆಯೇ? ಹೌದು, ಖಂಡಿತವಾಗಿ. ಅಂದರೆ ಅದನ್ನು ಹೇಳುವ ಅಗತ್ಯವೇ ಇಲ್ಲ. ಪರಿಸ್ಥಿತಿಯನ್ನು ಸರಿಪಡಿಸಲು ನಾವು ಸುಪ್ರೀಂ ಕೋರ್ಟ್ಗೆ ಓಡಿದೆವು. ಮಮತಾ ಬ್ಯಾನರ್ಜಿ ಅವರೇ ಸ್ವತಃ ಹೋಗಿ ನಿಂತ್ಕೊಳ್ಳೋದಿದ್ರೆ ಮತ್ತು ಅವರು ನೀವು ನನಗೆ ಸಹಾಯ ಮಾಡಬೇಕು ಎಂಬುದನ್ನು ಹೇಗೆ ಪ್ರಸ್ತುತಪಡಿಸಿದರು ಎಂದು ನೀವು ನೋಡಿದ್ದೀರಿ, ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿರ್ತಿತ್ತು. ಅಂದರೆ ಈಗ ಏನಾಗುತ್ತಿದೆಯೋ ಅದಕ್ಕಿಂತ ಕೆಟ್ಟದ್ದು ಇನ್ನೇನಾಗಲು ಸಾಧ್ಯ ಅಂತ ನನಗೆ ಗೊತ್ತಿಲ್ಲ. ಈಗ ಏನಾಗ್ಬಿಟ್ಟಿದೆ, ಒಬ್ಬ ಮತದಾರ ಹೊರಗುಡಿದ್ರೂ ಸಹ ಇದು ಬಹಳವೇ ಅಸಂವಿಧಾನಿಕ. ನೋಡಿ, ನಮ್ಮಲ್ಲಿ ಬಹುಶಃ ಭಾರತದಾದ್ಯಂತ ಇರುವ ವಿಶ್ಲೇಷಕರೆಲ್ಲರೂ ಮಾಧ್ಯಮಗಳಲ್ಲಿ ಇದು ನಿಜವಾಗಿಯೂ ದುರದೃಷ್ಟಕರ ಮತ್ತು ಹೀಗಾಗಬಾರದು ಎಂದು ಹೇಳ್ತಿದ್ದಾರೆ, ಆದರೆ ಇದು ಆಗುತ್ತಿದೆ. ಮೇಡಮ್, ಆರೋಗ್ಯ ಆಸ್ಪತ್ರೆಗಳಂತಹ ಸೂಚಕಗಳಿವೆಯೇ? ನನ್ನ ಪ್ರಕಾರ ನಿಮ್ಮ ಮೂಲ ಸೌಕರ್ಯವು ತೊಂದರೆ ಅನುಭವಿಸುತ್ತಿದೆ. ಇಲ್ಲ, ನಾವು ಆರೋಗ್ಯ ಮೂಲ ಸೌಕರ್ಯಕ್ಕೆ ಉತ್ತೇಜನ ನೀಡಿದ್ದೇವೆ ಎಂದು ನಾನು ಭಾವಿಸ್ತೇನೆ ಮತ್ತು ವಿಕೇಂದ್ರೀಕರಣ ನಡೆದಿದೆ. ಆರೋಗ್ಯದ ವಿಕೇಂದ್ರೀಕರಣ ಇದು ಹಿಂದೆ ಇದ್ದಂತೆ ನಗರ ಕೇಂದ್ರಿತವಾಗಿಲ್ಲ, ಹಾಗಾಗಿ ಅದಾಗಿದೆ. ಹೌದು, ಖಂಡಿತ. ನಾವು ತಟ್ಟನೆ ನೇರವಾಗಿ ವೈದ್ಯರನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಮತ್ತೆ ನಿಮಗೆ 5 ವರ್ಷ ಬೇಕು. ಅದರಿಂದ ಸೀಟುಗಳು, ವೈದ್ಯಕೀಯ ಸೀಟುಗಳು ಕೂಡ ಹೆಚ್ಚಾಗಿವೆ, ಪ್ರೋತ್ಸಾಹ ನೀಡಲಾಗಿದೆ. ನನ್ನ ಪ್ರಕಾರ ನಿಮ್ಮ ಬಳಿ ಒಂದು ಯೋಜನೆ, ಒಂದು ಆರೋಗ್ಯ ವಿಮಾ ಯೋಜನೆ ಇದ್ದರೆ ಅದನ್ನೆಂದು ಕರೀತಾರೆ, ಅದೊಂದು ಸುಲಭವಾಗಿ ಲಭ್ಯವಾಗುವ ಯೋಜನೆ. ಇದು ಆಯುಷ್ಮಾನ್ ಭಾರತದಲ್ಲಿರುವಂತೆ ನಿಮ್ಮ ಬಳಿ ಫ್ರಿಡ್ಜ್ ಇದ್ದರೆ, ಅಥವಾ ನಿಮ್ಮ ಬಳಿ ಮೋಟರ್ ಸೈಕಲ್ ಇದ್ದರೆ, ಅಥವಾ ನಿಮ್ಮ ಬಳಿ ಒಂದು ಡೆಸಿಮಲ್ ಭೂಮಿ ಇದ್ದರೆ, ನೀವು ಯೋಜನೆಯಲ್ಲಿ ಇರುವುದಿಲ್ಲ ಎನ್ನುವಂಥ ಯೋಜನೆ ಅಲ್ಲ, ಆದರೆ ನಿಜವಾಗಿಯೂ ತಲುಪಿದೆ. ಆರೋಗ್ಯ ಇದೆ ಅಂದರೆ ಹೆಚ್ಚು ನನಗನ್ಸುತ್ತೆ, ಯಾವಾಗ ಸರ್ಕಾರಿ ಆಸ್ಪತ್ರೆಗಳು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಿಂತಾಗ ಹೊರೆ ಇನ್ನೂ ಹೆಚ್ಚಾಗುತ್ತೆ. ಪತ್ರಿಕೆಗಳಲ್ಲಿ ಒಂದು BJP ಜಾಹೀರಾತಿದೆ. ಅದರಲ್ಲಿ ಉದ್ಯೋಗಗಳಿಲ್ಲ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಓಡಿ ಹೋಗಿವೆ, ಈ ರಾಜ್ಯಕ್ಕೆ ಯಾವುದೇ ಹೂಡಿಕೆ ಬಂದಿಲ್ಲ ಎಂದು ಹೇಳಿದೆ. ನೀವು ಎಲ್ಲಿಂದ ಅಭಿವೃದ್ಧಿಯನ್ನು ತರ್ತೀರಿ? ನಾವು MSMEಗಳಲ್ಲಿ ಮುನ್ನಡೀತಿದ್ದಾರೆ. ಅವರು ಸುಳ್ಳು ಹೇಳಿರಲು ಸಾಧ್ಯ ಇಲ್ಲ. ಅಂದರೆ ಅವರು ಕೇವಲ ಹಸಿ ಸುಳ್ಳು ಹೇಳುತ್ತಿದ್ದಾರೆ ಮತ್ತು ಅವ್ರ ಬಳಿ ಅಷ್ಟೊಂದು ಹಣವಿದೆ. ನೋಡಿ, ನಾನೀಗ ತಾನೇ ಹಾಗೆ ಮಾತಿನ ಮಧ್ಯೆ ಹೇಳಿದೆ, ನೀವು ಚುನಾವಣೆಗೆ ನಿಂತಿರುವ ಒಬ್ಬ ವ್ಯಕ್ತಿಗೆ ಕೊಡ್ತಿದ್ರೆ BJP 5 ಕೋಟಿ ಕೊಡ್ತಿರುತ್ತೆ. ಸರಿ, ನಿಮ್ಮ ಬಳಿ ಅಷ್ಟೊಂದು ಹಣವಿದೆ, 5 ಕೋಟಿಯೊಂದಿಗೆ ನಿಂತಿದ್ದಾರೆ. ಅವರು ಚುನಾವಣೆಗೆ ಹಾಕಿರುವ ಹಣವನ್ನು ನೋಡಿ ಮತ್ತು ಅವರ ಸೂಚ್ಯಂಕಗಳು ಏನನ್ನು ತೋರಿಸುತ್ತಿವೆ. ಮೇಡಮ್, ಅದು ಉದ್ಯೋಗದ ಪ್ರಶ್ನೆಗೆ ಉತ್ತರ ನೀಡ್ತಿಲ್ಲ. ಇಲ್ಲ, ನಾನು ಉತ್ತರಿಸ್ತೇನೆ. ಒಟ್ಟಾರೆ ನಿರುದ್ಯೋಗ ದರವೂ ಕೂಡ BJP ಆಡಳಿತದಲ್ಲಿ ಸಾಕಷ್ಟು ಹೆಚ್ಚಾಗಿದೆ. ಆದ್ದರಿಂದ ಅವರು ಕನಿಷ್ಠ ಪಕ್ಷ ಆರೋಪ ಮಾಡಬಾರದು ಮತ್ತು ಈ ಸುಳ್ಳು, ನಿಮಗೆ ಗೊತ್ತಲ್ಲ, ಮಾಹಿತಿಯನ್ನು ಕಾಗದದ ಮೇಲೆ ಹಾಕಬಾರದು. ನಾವು MSMEಗಳಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ. ಕೇಂದ್ರದಲ್ಲಿರುವ ಸರ್ಕಾರವು MSMEಗಳನ್ನು ದೊಡ್ಡ ರೀತಿಯಲ್ಲಿ ವ್ಯಾಪಕವಾಗಿ ಪ್ರೋತ್ಸಾಹಿಸಬಹುದು ಎಂಬ ಆಲೋಚನೆಗೆ ಎಂದಿಗೂ ಬರಲಿಲ್ಲ. ಇತ್ತೀಚಿನ MSME ನೀತಿಯ ಪರಿಚಯ ಅವ್ರು ಬಹಳ ತಡವಾದ ಅರ್ಥಕೊಂಡಿದ್ದಾರೆ, ಆದರೆ ದೀದಿ ಇದನ್ನು ಬಹಳ ಹಿಂದೆ ಮಾಡಿದ್ದಾರೆ. ನಾವು MSMEಗಳಲ್ಲಿ ಮುಂದಿದ್ವಿ. ನೀವು ನೋಡಿ, ಅದನ್ನು ನೋಡಿ, MSMEಗಳಲ್ಲಿನ ಬೆಳವಣಿಗೆ ದರವನ್ನು ನೋಡಿ. ಆದರೆ ಅದರ ಹೊರತಾಗಿ ನೀವು ನಿರುದ್ಯೋಗ ದರದ ಬಗ್ಗೆ ಮಾತಾಡಿದ್ರಿ. ಸರಿ, ನಿರುದ್ಯೋಗ, ನನ್ನ ಬಳಿ ಈಗ ನಿಖರವಾದ ಅಂಕಿಅಂಶಗಳಿಲ್ಲ, ಆದರೆ ಹೋಲಿಕೆಯಲ್ಲಿ ರಾಜ್ಯದ ಸರಾಸರಿಯನ್ನು ರಾಷ್ಟ್ರೀಯ ಸರಾಸರಿಯೊಂದಿಗೆ ಹೋಲಿಸಿದರೆ ನಾವು ಅವರಿಗಿಂತ ಉತ್ತಮವಾಗಿ ಮಾಡಿದ್ದೆ. ನನ್ನ ಪ್ರಕಾರ ಕನಿಷ್ಠ ಪಕ್ಷ BJP ಇದನ್ನು ಹೇರಬಾರ್ದು. ಕಳೆದ ಚುನಾವಣೆಯಲ್ಲಿ ನೀವು ಮಹಿಳೆಯರಲ್ಲಿ ಬಹಳ ಮುಂದಿದ್ದೀರಿ, BJPಗಿಂತ 10 ಸದ ಹೆಚ್ಚು. ಆದರೆ ಪುರುಷರಲ್ಲಿ ನೀವು ಕೇವಲ 4 ಸಪಾನ. ಹಾಗಾಗಿ ನೀವು ಮಹಿಳೆಯರಲ್ಲಿ ಹೆಚ್ಚು ಬಲಿಷ್ಠರಾಗಿದ್ದೀರಿ. ನೀವು ಏನು ಮಾಡುತ್ತಿದ್ದೀರಿ? ಯಾಕೆಂದರೆ ಮತ್ತು ಅಂದ ಹಾಗೆ ಹಿಂದೂ ಪುರುಷರಲ್ಲಿ, ವಿಶೇಷವಾಗಿ ಮೇಲ್ವರ್ಗದ ಹಿಂದೂ ಪುರುಷರಲ್ಲಿ ನೀವು ಬಹಳ ಹಿಂದುಳಿದಿದ್ದೀರಿ. ಪುರುಷರನ್ನು ನಿಮ್ಮ ಪರವಾಗಿ ಸೆಳೆಯಲು ನೀವೇನು ಮಾಡುತ್ತಿದ್ದೀರಿ? ನಾವು ಅವರಿಗೆ ವಿವರಿಸುತ್ತಿದ್ದೆ, SIR ಅವರ ಕಸರತ್ತನ್ನು ನೋಡಿ, ಅಲ್ಲಿ ನೀವು ವಾಸ್ತವವಾಗಿ ಮತದಾರರ ಪಟ್ಟಿಗಳನ್ನು ತಿದ್ದುತ್ತಿದ್ದೀರಿ. ಆದ್ರಿಂದ ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಮತ್ತು ಅವರು ಇದನ್ನು ಒಪ್ಕೊಳ್ಳೋದಾದ್ರೆ ನಾಳೆ ಇದು ಮತ್ತೆ ಕೆಟ್ಟದಾಗುತ್ತೆ. ಅವ್ರು ಮಾಡಲೇಬೇಕು. ಅಂದರೆ ನಾವು ಅವ್ರು ಕೇಳೋದುಂಟು, ನೀವು ಹೊರಗಿನ ಪ್ರಪಂಚವನ್ನು ನೋಡಬೇಕು. ಯಾಕಂದರೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆಗಳು ಕೂಡ ಅಂದರೆ ಹೊರಗಿನ ಜನರ ಮೇಲೆ ಯಾವುದು ಪರಿಣಾಮ ಬೀರುತ್ತಾ ಇದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ನೀವು ನಿರ್ಧರಿಸುವಾಗ ಅದು ಕೂಡ ಬಹಳ ಮುಖ್ಯವಾಗ್ತದೆ. ಮತ್ತು ನನ್ನನ್ನು ನಂಬಿ ನಾನು ಕಾಲ್ಡ್ ಜನರದೊಂದಿಗೆ ಸಂವಹನ ನಡೆಸಿದಾಗ ನೀವು ಹೇಳಿದ ಹಾಗೆ, ನಾನು ಹೇಳಿದ ಹಾಗೆ
ನಾವು ಎಂದಿಗೂ ವರ್ಗೀಕರಿಸೋದಿಲ್ಲ. ಅವರೇ ಹೇಳ್ತಾರೆ ನೀವು ಇದನ್ನು ತೊಡೆದು ಹಾಕಬೇಕು. ನಾವು ಸ್ವಾತಂತ್ರ್ಯದಿಂದ ಸಂತೋಷವಾಗಿದೆ. ಇಲ್ಲಿ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತಿ, ಚಿಂತನೆ ಮತ್ತು ಆಹಾರ ಪದ್ಧತಿಗಳ ಸ್ವಾತಂತ್ರ್ಯ ಇತ್ಯಾದಿ ಇದೆ ಎಂಬ ಸತ್ಯವೇ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ. ಮತ್ತು ನೀವು ಇತರ ರಾಜ್ಯಗಳಿಗೆ ಹೋದಾಗ ನಿಮಗೆ ಅದರ ಬಿಸಿ ತಟ್ಟುತ್ತದೆ. ಅವ್ರು ಹೇಳಿದ್ದು ಅದನ್ನೇ. ಅಂದರೆ ಇಲ್ಲಿ ಎಂದಿಗೂ ಅಂತ ನಿಮಗೆ ಗೊತ್ತಲ್ಲ. ಇಲ್ಲಿ ಭಾಷೆಗಳು ಮತ್ತು ಧರ್ಮಗಳ ನಡುವೆ ಒಂದು ದೊಡ್ಡ ಸಾಮರಸ್ಯವಿದೆ. ಅದು ಬಹಳ ಮುಖ್ಯ ನಾನು ಭಾವಿಸ್ತೇನೆ. ಮತ್ತು ಖಂಡಿತವಾಗಿಯೂ ಸರಿ, ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಎಂದು ಹೇಳುವಷ್ಟು ಸ್ವಾರ್ಥಿಯಾಗಿರಬಾರ್ದು ಎಂದು ನನಗನ್ಸುತ್ತದೆ. ನನಗೇನು ಗೊತ್ತಿಲ್ಲ, ಬೇರೆಯವ್ರ ಹೆಸರನ್ನು ಅಳಿಸಲಾಗಿದೆ. ನಿಮಗೆ ಒಂದಿನ ನಿಮಗೂ ಇದು ಸಂಭವಿಸುತ್ತದೆ. ಅದು ನಿಮಗೂ ಎದುರಾಗುತ್ತೆ. ಬಂಗಾಳದಲ್ಲಿ ಹೂಡಿಕೆ ಮಾಡಿದ ಅಥವಾ ತೊಡಗಿಸಿಕೊಂಡಿರುವ ನಮ್ಮ ಜನರನ್ನು ಏಕೆ ಬೆದರಿಸಲಾಗುತ್ತಿದೆ, ಅಥವಾ ಅಲ್ಲಿ ಹೂಡಿಕೆ ಮಾಡಬೇಡಿ ಎಂಬ ಬೇರೆ ರೀತಿಯ ಸಂದೇಶವನ್ನು ಏಕೆ ನೀಡಲಾಗುತ್ತಿದೆ? ಗುಜರಾತ್ ಬನ್ನಿ ಅಥವಾ ಮಧ್ಯಪ್ರದೇಶಕ್ಕೆ ಬನ್ನಿ, ಹೀಗೇಕಾಗಬೇಕು. ಆದರೆ ಇದು ಅವರ ವಿಶೇಷಾಧಿಕಾರ. ಅವ್ರು ಯಾಕೆ ಹೀಗೆ ಭಾವಿಸ್ಬೇಕು? ನಿಮ್ಗೆ ಗೊತ್ತಾ, ಅವ್ರ ರಾಜ್ಯದಲ್ಲಿ ಎಲ್ಲವನ್ನೂ ತುಂಬ ಕಡಿಮೆ ಪ್ರಚಾರದಲ್ಲಿ ಮಾಡ್ತಾರೆ, ಆದರೆ ರಾಜ್ಯದ ಹೊರಗೆ ಅವರು ತುಂಬ ಹೆಚ್ಚು ಪ್ರಚಾರದಲ್ಲಿ ಇರ್ತಾರೆ. ಅದು ಹಾಗಾಗಬಾರ್ದು. ಅದು ಸಂದೇಶವಲ್ಲ. ಅಂದರೆ ನಮ್ಮ ಆಯಕಟ್ಟಿನ ಸ್ಥಳ ಅಥವಾ ನಮ್ಮ ಸಂಪನ್ಮೂಲಗಳು ಅಥವಾ ಪೂರ್ವ ಅಥವಾ ದೂರದ ಪೂರ್ವಕ್ಕೆ ಹೆಬ್ಬಾಗಲು ಇಷ್ಟು ಲಾಭದಾಯಕವಾಗಿದ್ದರೆ ನೀವು ಅನುಮತಿಸಬೇಕು. ಆದರೆ ಇಲ್ಲಿ ಯಾವುದೇ ವ್ಯಾವಹಾರಿಕ ಹೂಡಿಕೆಗಳಲ್ಲಿಯೂ ಸಹ ರಾಜಕೀಯ ಹಸ್ತಕ್ಷೇಪವಿದೆ. ರಾಜಕೀಯ ಹೂಡಿಕೆ ಹಸ್ತಕ್ಷೇಪವಿದೆ. ಹಾಗಾಗಿ ನಾವು ಯಾವುದರ ವಿರುದ್ಧ ಹೋರಾಡ್ತಿದ್ದೇವೆ ನೋಡಿ. ಉದ್ಯೋಗಕ್ಕೆ ಚಾಲನೆ ನೀಡೋದು ಕಷ್ಟ. ನೀವು ಒಬ್ಬ ಮಹಾನ್ ವಾಗ್ಮಿ ಎಂದು ಹೇಳಲಾಗುತ್ತದೆ. ನಮಗೆ ಒಂದು ಬಂಗಾಲಿ ಪದಗುಚ್ಛವನ್ನ ನೀಡಿ ಅದು ಬಳಸಿದ ಅದಕ್ಕೆ ದೊಡ್ಡ ಪ್ರತಿಕ್ರಿಯೆ ಸಿಗುತ್ತದೆ. ನಮಗಾಗಿ ಅದನ್ನು ಕೂಗಿ ಹೇಳಿ